ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನುದಾನಿತ ಕಾಲೇಜಿನಲ್ಲಿ 2 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದು ಏನು ಅಂತೇಳಿ ಹೇಳ್ತಾ ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಮೀನ್ಗಡಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಡಿಸ್ಟಿಕ್ ಮತ್ತು ತಾಲೂಕು ಅನುಗುಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನು 2 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಅರ್ಹತೆ ಇದ್ದವರು ಹಾಕಬೇಕು. ಒಂದು ಇತಿಹಾಸ, ಇನ್ನೊಂದು ಕನ್ನಡ. ಅದು MA B.Ed ಮತ್ತು MA B.Ed ಆಗಿರಬೇಕು. ಒಂದು ಆದರೆ ಪರಿಶಿಷ್ಟ ಜಾತಿಗೆ ಒಂದಿದೆ, ಪರಿಶಿಷ್ಟ ಜಾತಿಗೆ ಇತಿಹಾಸ ಇದೆ ಮತ್ತು ಪರಿಶಿಷ್ಟ ಜನರಲ್ ಮೆರಿಟಿಗೆ ಕನ್ನಡ ಇದೆ. ಸಂಗಮೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಮೀನ್ಗಡ ತಾಲೂಕು ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಅರ್ಜಿ ಹಾಕಬೇಕಾಗಿತ್ತು ಅಂದರೆ ನಿಮ್ಮ ಕೈ ಬರಹದಲ್ಲಿ ಅಂತೂ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ನೀವು ಮತ್ತೆ ಪ್ರಿಂಟ್ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೀವು ಕೈ ಬರಹದಲ್ಲೇ ನಿಮ್ಮ ಒಂದು ಎಲ್ಲ ಡೀಟೇಲ್ ಅರ್ಜಿಯನ್ನು ಹಾಕಬೇಕು ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ ಏನಿದೆಯಲ್ಲ, SLC ಆಗಿರ್ಬೋದು, ವರ್ಗಾವಣೆ TC ಆಗಿರ್ಬೋದು, ಅಂಕಪಟ್ಟಿ, PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿ, B.Ed ಅಂಕಪಟ್ಟಿ, ಸ್ನಾತಕೋತ್ತರ ಅಂಕಪಟ್ಟಿ, ಪಾಸಿಂಗ್ ಸರ್ಟಿಫಿಕೇಟು, ಜಾತಿ ಪ್ರಮಾಣಪತ್ರ ಎಲ್ಲವನ್ನು ಅಟೆಸ್ಟೆಡ್ ಮಾಡಿಸ್ಬೇಕು, ದೃಢೀಕರಿಸಿ. ಓಕೆ, ಸ್ಥಳೀಯವಾಗಿ ನಿಮ್ಗೆ ಯಾರು ಸಿಗ್ತಾರಲ್ಲ ಅವ್ರು ಗೆಜೆಟೆಡ್ ಆಫೀಸ್ ಕಡೆ ಅಟೆಸ್ಟೆಡ್ ಮಾಡಿಸ್ಕೊಂಡು 21 ದಿನದ ಒಳಗಾಗಿ ಅಂತ ಕೊಟ್ಟಿದ್ದಾರೆ. ಅಂದರೆ 21 ದಿನ ಅಂತಂದರೆ ಅವರು ಕೊಟ್ಟಂಥ ದಿನಾಂಕ ಅಂದರೆ 24 ಅಕ್ಟೋಬರ್ 24/10/2024 ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅವರೇನು ಹೇಳ್ತಾರೆ ಅಂತಂದರೆ, ಅರ್ಜಿ ಸಲ್ಲಿಸಿದ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಬಾಗಲಕೋಟೆ ಇವರಿಗೆ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಮತ್ತು DDಯನ್ನು ತೆಗೆಸಬೇಕು. ಯಾರು ಅಂತಂದರೆ ಸಾಮಾನ್ಯ ವರ್ಗದವರು, ಯಾರು ಇಲ್ಲಿ GMಗೆ ಅಪ್ಲಿಕೇಶನ್ ಹಾಕ್ತೀರಿ ಅವರು 1,000 ರೂಪಾಯಿ DD ತೆಗೆಸಬೇಕು. ಮತ್ತು ಯಾರು ಪರಿಶಿಷ್ಟ ಜಾತಿ ಇತಿಹಾಸ ಸಬ್ಜೆಕ್ಟ್ ಹಾಕ್ತೀರಿ ಅವರು 500 ರೂಪಾಯಿ DDಯನ್ನು ತೆಗೆಸಬೇಕಾಗುತ್ತೆ. ಅದು ಇಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ DDಯನ್ನು ಅಧ್ಯಕ್ಷರು ಅಥವಾ ಚೇರ್ಮನ್ ಅವರು ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ ಅಮೀನ್ಗಡ ಇವರ ಹೆಸರಲ್ಲಿ ತೆಗೆಸಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇಂಟ್ರೆಸ್ಟ್ ಇದ್ದವರು ಮತ್ತು ಸ್ಥಳೀಯವಾಗಿದ್ದವರು ಈ ಒಂದು ಹುದ್ದೆಗಳಿಗೆ ಯಾರು ವಿಷಯದ ಅರ್ಹತೆಯನ್ನು ಹೊಂದಿದ್ದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ, ಥ್ಯಾಂಕ್ ಯು.